ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಎಷ್ಟು ಹಣ ಬಂದಿದೆ? ಶ್ವೇತಪತ್ರ ಹೊರಡಿಸಿ ರಾಜ್ಯ ಸರ್ಕಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಆಗ್ರಹ. ರಾಜ್ಯದಲ್ಲಿ ಮೊದಲ ಬಾರಿಗೆ ಮೈಕ್ರೋವೇವ್ ಆಂಬ್ಯುಲೇಷನ್ ಚಿಕಿತ್ಸಾ ವ್ಯವಸ್ಥೆ ಮೂಲಕ ಸ್ತ್ರೀ ರೋಗ ಸಮಸ್ಯೆಗಳಿಗೆ ಪರಿಹಾರ. ಶನಿವಾರದಿಂದ ಕಾರ್ಯಾರಂಭ. ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ಬೆಟದೂರ್. ಜೆಡಿಎಸ್ನಿಂದ ಜನರೊಂದಿಗೆ ಜನತಾದಳ ಪ್ರಚಾರಾಂದೋಲನ. ನಿಖಿಲ್ ಕುಮಾರಸ್ವಾಮಿ ಭರ್ಜರಿ ರೋಡ್ ಶೋ. ಟ್ರ್ಯಾಕ್ಟರ್ ಬೈಕ್ಗಳ ಬೃಹತ್ ರ್ಯಾಲಿ. ಮಾದಕ ವಸ್ತುಗಳಿಂದ ಮಕ್ಕಳ ಮೇಲೆ ದುಷ್ಪರಿಣಾಮ, ಮಕ್ಕಳ ಮೇಲೆ ನಿಗಾ ವಹಿಸಿ ಡಿಸಿ ನಿತೀಶ್. ದೇವನಹಳ್ಳಿ ಭೂ ಹೋರಾಟಗಾರರ ಮೇಲೆ ಪೊಲೀಸರ ದೌರ್ಜನ್ಯ. ಡಿಸಿಬಿ ಸಚಿತ್ ಯಡಗೆರೆ ಸಿಪಿಐ ಲಿಂಗಪ್ಪ ಅಮಾನತುಗೊಳಿಸಲಿ ಮಾರೆಪ್ಪ ಹರ್ವಿ. ಮತ್ತು ಜೂನ್ 27ರಂದು ಸಿಜಿಕೆ ಬೀದಿ ನಾಟಕ ದಿನ. ಸಿಜಿಕೆ ರಂಗ ಪುರಸ್ಕಾರ ಪ್ರದಾನ ಸಮಾರಂಭ. ರಂಗಸ್ವಾಮಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 5,000 ಕೋಟಿ ಅನುದಾನದಲ್ಲಿ ಎಷ್ಟು ಬಿಡುಗಡೆ ಮಾಡಿದ್ದಾರೆ? 3,000 ಕೋಟಿ, 2,000 ಕೋಟಿ ಕೊಟ್ಟಿದ್ದೇನೆ ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ. ಶ್ವೇತಪತ್ರ ಹೊರಡಿಸಿ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಅನುದಾನದಲ್ಲಿ ಎಷ್ಟು ಬಿಡುಗಡೆ ಮಾಡಿದ್ದಾರೆ? 3,000 ಕೋಟಿ, 2,000 ಕೋಟಿ ಕೊಟ್ಟಿದ್ದೇನೆ ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ. ಶ್ವೇತಪತ್ರ ಹೊರಡಿಸಿ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಪ್ರವಾಸ ಹಾಗೂ ಮಿಸ್ ಕಾಲ್ ಸದಸ್ಯತ್ವದ ಅಭಿಯಾನಕ್ಕೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಇಟ್ಟಿರುವಂತಹ ಹಣವನ್ನು ಎಲ್ಲೆಲ್ಲಿ ಕಲ್ಯಾಣ ಮಾಡಿದ್ದೀರಿ? ಯಾವ ರಸ್ತೆ ಅಭಿವೃದ್ಧಿಯಾಗಿದೆ? ಯಾವ ಶಾಲೆ ಕಟ್ಟಡ ಕಟ್ಟಿದ್ದೀರಿ? ಯಾವ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ದೀರಿ? ಕಲ್ಯಾಣ ಕರ್ನಾಟಕಕ್ಕೆ ಏನೇನು ಅಭಿವೃದ್ಧಿ ಕೆಲಸಗಳು ಆಗಿವೆ ಎಂಬ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಎಂದು ಅತ್ಯಂತ ತೀಕ್ಷ್ಣವಾಗಿ ಪ್ರಶ್ನಿಸಿದರು. ಕಳೆದ 10 ದಿನಗಳಿಂದ ಸರ್ಕಾರದಲ್ಲಿ ಇರುವ ಹಿರಿಯ ಸ್ವಪಕ್ಷೀಯ ಶಾಸಕರೇ ಸರ್ಕಾರ ವಿರುದ್ಧ ಗರಂ ಆಗಿದ್ದಾರೆ. ಸರ್ಕಾರದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ, ವೈಫಲ್ಯಗಳ ಬಗ್ಗೆ ಹಾಗೂ ಸರ್ಕಾರದಲ್ಲಿ ಇರುವ ಶಾಸಕರನ್ನು ಆಡಳಿತ ಪಕ್ಷ ಕಡೆಗಣಿಸುತ್ತಿದೆ ಎಂದು ಬೇಸರ ಹೊರಹಾಕಿದ್ದಾರೆ. ಮಧ್ಯವರ್ತಿಗಳನ್ನು ಇಟ್ಕೊಂಡು ಕಮಿಷನ್ ಪಡೆದುಕೊಂಡು ಅಧಿಕಾರ ನಡೆಸುತ್ತಿದೆ ಎಂದು ಅವರು ಆರೋಪಿಸಿದರು. ಡಿಸೆಂಬರ್ನಲ್ಲಿ ಕ್ರಾಂತಿಯಾಗುತ್ತದೆ ಸಚಿವ ರಾಜಣ್ಣ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಅದರಲ್ಲಿ ಆಶ್ಚರ್ಯ ಪಡುವಂತದ್ದು ಏನೂ ಇಲ್ಲ. ಆ ಕ್ರಾಂತಿ ಯಾವ ರೀತಿ ಆಗುತ್ತೆ ಕಾದು ನೋಡಬೇಕು. ಇತ್ತೀಚೆಗೆ ರಾಜಕೀಯ ವಿದ್ಯಮಾನಗಳ ಲೆಕ್ಕಾಚಾರ ಮಾಡುವುದಾದರೆ ಬೇರೆ ಬೇರೆ ಬೆಳವಣಿಗೆಗಳು ನಡೆಯುತ್ತಿದೆ. ಕ್ರಾಂತಿ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದರು.
ರಾಜ್ಯದ ಹಿತಾಸಕ್ತಿ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಪಕ್ಷದ ಕಡೆಯಿಂದ ಎಲ್ಲಾ ಜಿಲ್ಲಾಧ್ಯಕ್ಷರುಗಳಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅವ್ಯವಹಾರ ಭ್ರಷ್ಟಾಚಾರ ವಿರುದ್ಧ ಹೋರಾಟ ನಡೆಸಿ ಎಂದು ಸೂಚಿಸಲಾಗಿದೆ ಎಂದು ತಿಳಿಸಿದರು. ಸಿಂಧನೂರಿನಲ್ಲಿ ಭತ್ತ ಮತ್ತು ಜೋಳ ಪ್ರಮುಖ ಬೆಳೆಗಳು. ಆದರೆ ನೀವು ಬೆಳೆದಂತ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಮಾರಾಟ ಆಗದೆ ರೈತರು ಕಂಗಾಲಾಗಿದ್ದಾರೆ. ರಾಜ್ಯ ಸರ್ಕಾರ ರೈತ ವಿರೋಧಿ ನಡೆಯನ್ನು ನಡೆಸುತ್ತಿದ್ದಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕುಮಾರಣ್ಣ ಕೇಂದ್ರದ ಮಂತ್ರಿ ಆದ್ಮೇಲೆ ಕರ್ನಾಟಕ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ಲಘುವಾಗಿ ಮಾತನಾಡಿದ್ದಾರೆ. ಏನು ಕೊಡುಗೆ ಅಂತ ಕೇಳ್ತಾರೆ. ತಂಬಾಕು ಬೆಳೆಗಾರರಿಗೆ ಉತ್ತಮ ದರ ಮತ್ತು ತಂಬಾಕು ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆ ಪರಿಹಾರ ಹಾಗೂ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಖಂಡಿಸಿದ್ದಾರೆ ಎಂದು ತಿಳಿಸಿದರು. ಕೇಂದ್ರದ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕುಮಾರಣ್ಣನವರೇ ಪತ್ರ ಬರೆದು 2.5 ಲಕ್ಷ ಮೆಟ್ರಿಕ್ ಟನ್ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಕುಮಾರಣ್ಣನವರು ಸ್ಪಂದಿಸಿದ್ದಾರೆ ಎಂದು ತಿಳಿಸಿದರು. ಕೇಂದ್ರದಲ್ಲಿ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ಗೃಹ ಸಚಿವರು ಹಾಗೂ ಎಲ್ಲಾ ಮಂತ್ರಿ ಮಂಡಲವು ಕುಮಾರಣ್ಣ ಅವರ ಒಂದು ಕರೆಗೆ ಆತ್ಮೀಯತೆಯಿಂದ ಸ್ಪಂದಿಸುತ್ತಾರೆ. ನಿಜಕ್ಕೂ ಅಂತಹ ನಾಯಕನನ್ನು ಸೃಷ್ಟಿ ಮಾಡಿರುವ ನಿಮ್ಮಂತ ಕಾರ್ಯಕರ್ತರಿಗೆ ಧನ್ಯವಾದಗಳು. ಆ ಶಕ್ತಿಯನ್ನು ನಮ್ಮ ರಾಜ್ಯದ ಜನತೆಗೆ ಕುಮಾರಣ್ಣನವರಿಗೆ ಕೊಟ್ಟಿದ್ದಾರೆ ಎಂದು ಹೇಳಿದರು. ರಾಜ್ಯವ್ಯಾಪಿ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ತುಮಕೂರು ಜಿಲ್ಲೆಯಿಂದ ಪ್ರವಾಸ ಕೈಗೆತ್ತಿಕೊಂಡಿದ್ದೇವೆ. ರಾಮನಗರ ಜಿಲ್ಲೆಯನ್ನು ಮುಗಿಸಿ ಇವತ್ತು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಮೊದಲನೇ ದಿನ ಏನು ಬಂದಿದ್ದೇವೆ. ಇವತ್ತು ರಾಯಚೂರಿನಲ್ಲಿ ಸಿಂಧನೂರು ಈಗಾಗಲೇ ಮುಕ್ತಾಯ ಆಗಿದೆ. ಇಲ್ಲಿಂದ ಮಾನವಿಗೆ ಹೋಗ್ತಾ ಇದ್ದೇವೆ. ನಾಳೆ ದಿನ ದೇವದುರ್ಗದಲ್ಲಿದೆ. ನಿರಂತರವಾಗಿ 58 ದಿನಗಳ ಕಾಲ ಪಕ್ಷದ ಸದಸ್ಯತ್ವ ನೋಂದಣಿಯ ಒಂದು ದೃಷ್ಟಿಯಿಂದ, ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಪಕ್ಷವನ್ನು ಬಲಪಡಿಸಬೇಕು. ತಳಮಟ್ಟದಿಂದ ಕಾರ್ಯಕರ್ತರ ಜೊತೆ ಕೂತು ಪಕ್ಷವನ್ನು ಮುಂದೆ ಯಾವ ರೀತಿ ಮುನ್ನಡೆಸಬೇಕು ಅಂತಕ್ಕಂಥದ್ರ ಬಗ್ಗೆ ಅವ್ರ ಜೊತೆ ಕೂತ್ಕೊಂಡು ಒಂದು ಸಮಾಲೋಚನೆ ಮಾಡ್ತಕ್ಕಂಥದಕ್ಕೆ ಈ ಕಾರ್ಯಕ್ರಮವನ್ನು ರಾಜ್ಯವ್ಯಾಪಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈಗಾಗಲೇ ಪಕ್ಷದ ಕಾರ್ಯಕರ್ತರುಗಳು, ಶಾಸಕರು, ಮಾಜಿ ಶಾಸಕರು, ನಮ್ಮ ಅಭ್ಯರ್ಥಿಗಳು ಎಲ್ಲರೂ ಬಹಳ ಪೂರ್ವಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಸರ್, ಈಗ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ವಸತಿ ಹಗರಣದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಅಲ್ಲಿನ ಪಕ್ಷದ ಶಾಸಕರೇ ಮಾತಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು? ಕಳೆದ ಒಂದು ವಾರ 10 ದಿನಗಳಿಂದ ಕಾಂಗ್ರೆಸ್ನ ಸ್ವಪಕ್ಷೀಯರು ಅವರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಹಿರಿಯ ಶಾಸಕರು, ಒಬ್ಬೊಬ್ಬರು 7, 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು, ಅವರು ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ, ವೈಫಲ್ಯತೆಗಳ ಬಗ್ಗೆ ಹಾಗೂ ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರನ್ನ ಯಾವ ರೀತಿ ಆಡಳಿತ ಪಕ್ಷ ಕಡೆಗಣಿಸ್ತಾ ಇದೆ ಅಂತಕ್ಕಂಥ ಬೇಸರದ ಕೆಲವೊಂದಷ್ಟು ನುಡಿಗಳನ್ನ ಮಾಧ್ಯಮದ ಮೂಲಕ ಸಾರ್ವಜನಿಕವಾಗಿ ವೇದಿಕೆಗಳಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೇವೆ. ಅದರಲ್ಲಿ ಒಂದು ಪ್ರಕರಣ ಇವತ್ತು ಬಹಳ ಗಂಭೀರವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ವಸತಿಯಲ್ಲಿ ಆಗ್ತಾ ಇರ್ತಕ್ಕಂಥ ಅವ್ಯವಹಾರಗಳು. ಸ್ವಪಕ್ಷೀಯರು ವಸತಿ ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅರ್ಜಿಗಳು ಕೊಟ್ಟಂತ ಸಂದರ್ಭದಲ್ಲಿ ಅದನ್ನು ಸ್ವೀಕಾರ ಮಾಡಿದಿರಾ ಮತ್ತೆ ಇನ್ಯಾರೋ ಮಧ್ಯವರ್ತಿಗಳನ್ನ ಇಟ್ಕೊಂಡು ಅಲ್ಲಿ ಬೇರೆ ಬೇರೆ ರೀತಿ ಪರ್ಸೆಂಟೇಜ್ನ ಫಿಕ್ಸ್ ಮಾಡ್ಕೊಂಡು ಇವತ್ತು ಯಾವ ರೀತಿ ಆಡಳಿತ ಪಕ್ಷ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಒಂದು ಕಡೆ ಆಲ್ರೆಡಿ ಕುಸಿತಗೊಂಡಿದೆ. ಅದ್ರ ಬಗ್ಗೆ ಪ್ರಶ್ನೆ ಮಾಡಂಗಿಲ್ಲ. ಇನ್ನೊಂದು ಕಡೆ ವಸತಿ ಅಂತಕ್ಕಂಥ ಈ ಹೊಸದಾಗಿ ಇವತ್ತೇನು ಪ್ರಾರಂಭ ಆಗಿದೆ, ಇಲ್ಲೂ ಕೂಡ ಇವತ್ತು ದುಡ್ಡು ಹೊಡಿತಕ್ಕಂಥ ಯೋಜನೆಗಳು ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಆಶ್ಚರ್ಯ ಪಡ್ತಕ್ಕಂಥದ್ದೇನಿಲ್ಲ. ರಾಜ್ಯದ ಹಿತಾಸಕ್ತಿ ಕಾಪಾಡ್ತಕ್ಕಂಥ ದೃಷ್ಟಿಯಿಂದ ಪಕ್ಷದ ಕಡೆಯಿಂದ ಈಗಾಗಲೇ ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ಪಕ್ಷದ ಕಡೆಯಿಂದ ಪತ್ರ ಹೋಗಿದೆ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಲ್ಲಿ ನಾಡಗೌಡರು ಸಾಹೇಬ್ರೇ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು ಇಲ್ಲೇ ಇದ್ದಾರೆ. ಹಾಗಾಗಿ ಎಲ್ಲ ಕಡೆ ಹೋಗಿದೆ. ಬಲವಾಗಿ ಪಕ್ಷದ ವತಿಯಿಂದ ಹೋರಾಟವನ್ನು ಕೈಗೆತ್ತಿದೆ. ಶಾಂತಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥ ಕಾದು ನೋಡಬೇಕು. ಒಟ್ಟಿನಲ್ಲಿ ರಾಜಕೀಯದ ಇವತ್ತಿನ ವಿದ್ಯಮಾನಗಳನ್ನ ಲೆಕ್ಕಾಚಾರ ಮಾಡೋದಾದ್ರೆ ಬಹಳ ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ನಡೀತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ಲಿ ರಾಜ್ಯಕ್ಕೆ ಕೊಡ್ಬೇಕಾಗಿರ್ತಕ್ಕಂಥ ನಮ್ಮ ರಾಜ್ಯದ ತೆರಿಗೆ ಮೂಲಕ ಕಟ್ತಾ ಇರ್ತಕ್ಕಂಥ ಅನುದಾನವೇ ಕೊಡ್ಲಿಕ್ಕಾಗಿಲ್ಲ. ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು 5,000 ಕೋಟಿ ಅನುದಾನದಲ್ಲಿ ಎಷ್ಟು ಬಿಡುಗಡೆ ಮಾಡಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? ಇವತ್ತು 3,000 ಕೋಟಿ ಕೊಟ್ಟಿದ್ದೀನಿ, 2,000 ಕೋಟಿ ಕೊಟ್ಟಿದ್ದೀನಿ ಅಂತಾರಲ್ಲ ಈ ರಾಜ್ಯದ ಮುಖ್ಯಮಂತ್ರಿ. ಶ್ವೇತಪತ್ರ ಹೊಡಿಸ್ಲಿಕ್ಕೆ ಹೇಳಿ ಅವರಿಗೆ
ನಿಜಕ್ಕೂ 2,000 ಕೋಟಿನೋ 3,000 ಕೋಟಿನೋ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಹಣ ಅದು ಎಲ್ಲೆಲ್ಲಿ ಕಲ್ಯಾಣ ಮಾಡವ್ರೆ, ಅದು ಯಾವ ರಸ್ತೆ ಅಭಿವೃದ್ಧಿ ಆಗದೆ, ಯಾವ ಶಾಲೆ ಕಟ್ಟಡ ಕಟ್ಟವ್ರೆ, ಯಾವ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡವ್ರೆ, ಇದೆಲ್ಲ ಒಂದು ಶ್ವೇತಪತ್ರ ಹೊರಡಿಸಕ್ಕೆ ಹೇಳಿ. ಅಲ್ಲ, ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟರಾವ್ ನಾಡಗೌಡ ಮಾತನಾಡಿದರು. ನೀರಿನ ಕಾನೂನು ಅವರ ಆಫೀಸಿನಲ್ಲಿ ಮೊದಲನೇ ಗೇಟ್ ಹೋಗೋದು ಎಷ್ಟು ತಿಂಗಳಾಯ್ತಪ್ಪ? ಡಿಸೆಂಬರ್ ಅಲ್ಲ, ಆಗಸ್ಟ್ 4ನೇ ತಾರೀಕಿಗೆ ಗೇಟ್ ಹೊಡ್ತೀವಿ. ಗೇಟ್ ಹೊಡೆದ ಮೇಲೆ ಏನೇನೋ ಎಕ್ಸರ್ಸೈಸ್ 40 TMC ನೀರು ಬಿಟ್ಬಿಟ್ಟು ಖಾಲಿ ಮಾಡಿದ್ರು, ಮತ್ತೆ ಏನೇನೋ ಎಕ್ಸರ್ಸೈಸ್ ಮಾಡಿ ಗೇಟ್ ಹಾಕಿದ ಜನ ಸನ್ಮಾನ್ಯ ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಬಂದು ಏನು ರೈತರನ್ನ ಬದುಕಿಸಿಬಿಟ್ಟೆ, ಉಳಿಸಿದ್ದೀವಿ ಸರ್ಕಾರ ಅಂತ ದೊಡ್ಡ ಭಾಷಣ ಮಾಡಿ 1 ವರ್ಷದಲ್ಲಿ ಎಲ್ಲಾ ಗೇಟ್ಗಳನ್ನು ನಾನು ಬದಲಾಯಿಸ್ತೀನಿ. ಕನ್ನಯ್ಯ ನಾಯ್ಡು ಹೇಳಿದ್ದ ಎಲ್ಲಾ ಗೇಟ್ಗಳು ಅದ್ರವ ಇವನ್ನೆಲ್ಲವನ್ನೂ ಬದಲಾಯಿಸಿ ಆ ಎಲ್ಲಾ ಗೇಟ್ಗಳನ್ನ ನಾವು ಹೊಸ ಗೇಟ್ಗಳನ್ನ ಕೂಡಿಸ್ತೀವಿ ಅಂತ ಭಾಷಣ ಮಾಡಿ ಹೋದ. ಆ ಯೋಗ್ಯತೆಗೆ ಮೂಲ 1 ಗೇಟನ್ನು ನಿಲ್ಲಿಸಕ್ಕಾಗಿಲ್ಲ ಸರ್ಕಾರ ಅಂತ ನಿಲ್ಲಿಸಕ್ಕಾಗಿಲ್ಲ. 10 ತಿಂಗಳಾದ ಬ್ಯಾಸಿಗೆ 4 ತಿಂಗಳು ಮಕ್ಕಳಿದ್ಯಾ, ನಿದ್ದೆ ಮಾಡ್ತಿದ್ಯಾ, ಏನು ಮಾಡ್ತಾ ಇದ್ದ ಸರ್ಕಾರ? ಯಾಕೆ ನಿಲ್ಲಿಸಕ್ಕಾಗಲಿಲ್ಲ? ಈ ವೈಜ್ಞಾನಿಕ ಇದರಲ್ಲಿ ಒಂದು ದಿನಕ್ಕೊಂದು ಮನೆ ಕಟ್ತಾರೆ, ಒಂದು ಗೇಟ್ ನಿಲ್ಲಿಸಕ್ಕಾಗಲಿಲ್ಲ ನಿಮಗೆ 10 ತಿಂಗಳಾದ್ರೆ. ಇವತ್ತು ಆಟ ಆಡ್ಕೊಂಡ ಕೂತಿರಿ 40 TMC ಬಂದ್ರೆ ಕನ್ನಡ ಗೇಟ್ ನಿಲ್ಲಿಸಕ್ಕೆ ಗೊತ್ತಿದ್ದು ಡಿಲೇ ಮಾಡಿದ್ರಿ. ಈ 40 TMC ಆದ್ಮೇಲೆ ಅದೇ ಕನ್ನಡ ನಾಯ್ಡು ಈ ಗೇಟ್ ನಿಲ್ಲಿಸಕ್ಕೆ ಮುಂದೆ ಜಾಸ್ತಿ ನಿಲ್ಲಿಸಬೇಕು. ನಾವು ಏನಾದ್ರೂ ಅನಾಹುತರಾದ್ರೆ ಯಾರು ಜವಾಬ್ದಾರಿ? ಅಲ್ಲ, ನಿಮಗೆ ಇನ್ನೊಂದು ದೊಡ್ಡ ವಿಚಿತ್ರ ಅನಿಸುತ್ತದೆ. ಈಗ 2ನೇ ತಾರೀಕು ಈಗ ಯಾಕೆ ಚರ್ಚೆ ಬರ್ತೈತೆ? ಮೊದಲನೇ ಗಳಿಗೆ 40 TMC 50 TMC ನೀರು ಐತೆ ಕೊಡಬೇಕು. ನವೆಂಬರ್ ಡಿಸೆಂಬರ್ ಎಷ್ಟು ನೀರು ಐತೆ, ನೀವು ಎಷ್ಟು ಕೊಡಬೇಕು, ಎಷ್ಟು ಬಿಡ್ತೀರಿ ಅನ್ನೋದು ಈಗಿನ ಭಾಷೆ ಬಂದ್ಬಿಟ್ರೆ ನಮ್ಮ ಹೆಂಗಲ್ಲ. 2ನೇ ಬೆಳೆ ಇಲ್ಲ, 2ನೇ ಬೆಳೆ ಇಲ್ಲ, ಯಾರು ಹೇಳಿದ್ರು 2ನೇ ಬೆಳೆ ಇಲ್ಲ ಅಂತ? ICC ಮೀಟಿಂಗ್ ತೀರ್ಮಾನ ಮಾಡಿದ್ರೆ ಯಾವ ಆಧಾರದ ತೀರ್ಮಾನ ಮಾಡ್ತೀರಿ 2ನೇ ಬೆಳೆ ಇಲ್ಲ ಅಂತ? 2ನೇ ಬೆಳೆ ಇಲ್ಲ ಅಂತ ತೀರ್ಮಾನ ಮಾಡಕ್ಕೆ ನೀವೇ ಪ್ರಕೃತಿ ನೀರು ಕೊಟ್ಟು ನೀವು ಕೊಡಬೇಕಂದ್ರೆ ಕೊಡಲಿಲ್ಲ ನೀವು ಬಿಡ್ತೀರಾ? ನೀರು ಬರಬೇಕು ನಿಮಗೆ ಗೊತ್ತಾಗ್ತದೆ. ಭಾಷೆ ಮಾಡ್ತೀರಲ್ಲ, ನಾವು ಒಂದು ಕೇಳ್ತಾರ ಬಂದ್ರೆ ನೀವು ಕೊಡಲೇ ಇಲ್ಲ, ಕೊಟ್ಟೇ ಇಲ್ಲ. ನೀವು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟರಾವ್ ನಾಡಗೌಡ, ಮಾಜಿ ಸಚಿವ ಆಲ್ಕೋಡ್ ಹನುಮಂತಪ್ಪ, ಹಗರಿ ಬೊಮ್ಮನಹಳ್ಳಿ ಶಾಸಕರಾದ ನೇಮಿರಾಜ್ ನಾಯಕ್, ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್, ಜೆಡಿಎಸ್ ಕೋರ್ ಕಮಿಟಿ ಸದಸ್ಯರಾದ CV ಚಂದ್ರಶೇಖರ್, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ರಶ್ಮಿ ರಾಮೇಗೌಡ, ಮುಖಂಡರಾದ ಸಿದ್ದು ಬಂಡಿ, ರಾಯಚೂರು ಜಿಲ್ಲಾಧ್ಯಕ್ಷರಾದ ಎಂ ವಿರೂಪಾಕ್ಷಿ, ಸಿಂಧನೂರು ತಾಲೂಕು ಅಧ್ಯಕ್ಷರಾದ ಬಸವರಾಜ್ ನಾಡಗೌಡ, ಮುಖಂಡರುಗಳಾದ ದೇವೇಂದ್ರ ಗೌಡ, ದಮ್ಮನ್ ಗೌಡ, ಮಹಾಂತೇಶ್ ಪಾಟೀಲ್, ನರಸಿಂಹ ನಾಯಕ್, ಶಿವಶಂಕರ್ ವಕೀಲ್ ಸೇರಿದಂತೆ ಮುಖಂಡರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮೊದಲ ಬಾರಿಗೆ ವಂಚಿತನ ಸೇರಿದಂತೆ ಸ್ತ್ರೀರೋಗದ ಕುರಿತಂತೆ ಹೊಸದಾಗಿ ಆವಿಷ್ಕರಿಸಲಾದ ನೂತನ ತಂತ್ರಜ್ಞಾನ ಮೈಕ್ರೋವೇವ್ ಅಪ್ಲಿಕೇಶನ್ ಚಿಕಿತ್ಸೆ ಮೂಲಕ ಚಿಕಿತ್ಸೆ ವ್ಯವಸ್ಥೆ ನಗರದ ಬೆಟದೂರು ಆಸ್ಪತ್ರೆಯಲ್ಲಿ ಜೂನ್ 28ರಂದು ಪ್ರಾರಂಭವಾಗಲಿದೆ ಎಂದು ಬೆಟದೂರು ಆಸ್ಪತ್ರೆ ಮುಖ್ಯಸ್ಥ ಡಾ. ಜಯಪ್ರಕಾಶ್ ಪಾಟೀಲ್ ಬೆಟದೂರು ಹೇಳಿದರು. ರಾಜ್ಯದಲ್ಲಿ ಮೊದಲ ಬಾರಿಗೆ ಬಂಜೆತನ ಸೇರಿದಂತೆ ಸ್ತ್ರೀ ರೋಗದ ಕುರಿತಂತೆ ಹೊಸದಾಗಿ ಆವಿಷ್ಕರಿಸಲಾದ ನೂತನ ತಂತ್ರಜ್ಞಾನ ಮೈಕ್ರೋವೇವ್ ಅಬ್ಲೇಷನ್ ಚಿಕಿತ್ಸೆ ಮೂಲಕ ಚಿಕಿತ್ಸಾ ವ್ಯವಸ್ಥೆ ನಗರದ ಬೆಟ್ಟದೂರು ಆಸ್ಪತ್ರೆಯಲ್ಲಿ ಜೂನ್ 28ರಿಂದ ಪ್ರಾರಂಭವಾಗಲಿದೆ ಎಂದು ಬೆಟ್ಟದೂರು ಆಸ್ಪತ್ರೆಯ ಮುಖ್ಯಸ್ಥ ಡಾ. ಜಯಪ್ರಕಾಶ್ ಪಾಟೀಲ್ ಬೆಟ್ಟದೂರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತೈವಾನ್ ಮತ್ತು ಚೈನಾ ದೇಶದಲ್ಲಿ ಈಗಾಗಲೇ ಚಿಕಿತ್ಸಾ ವ್ಯವಸ್ಥೆ ಜಾರಿಯಲ್ಲಿದೆ. ಹೊಸ ತಂತ್ರಜ್ಞಾನ ಚಿಕಿತ್ಸಾ ವ್ಯವಸ್ಥೆ ರಾಜ್ಯದಲ್ಲಿ ಪ್ರಾರಂಭವಾಗಿ ಇನ್ನೂ 1 ವರ್ಷವೂ ಪೂರ್ಣಗೊಂಡಿಲ್ಲ. ಮೊದಲ ಬಾರಿಗೆ ಸ್ತ್ರೀ ರೋಗಗಳಿಗೆ ಸಂಬಂಧಿಸಿದಂತೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಚಿಕಿತ್ಸೆ ನೀಡುವ ವ್ಯವಸ್ಥೆ ರಾಯಚೂರಿನಲ್ಲಿ ದೊರೆಯಲಿದೆ. ಗರ್ಭಾಶಯದಲ್ಲಿ ಆಗುವ, ಸ್ತನಗಳಲ್ಲಿ ಆಗುವ ಗಡ್ಡೆಗಳನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ
ಕರಗಿಸುವ ವ್ಯವಸ್ಥೆ ಇದಾಗಿದೆ. ಬಂಜೆತನ, ರಕ್ತಸ್ರಾವ, ಗರ್ಭದ ಸಮಸ್ಯೆ, ಗರ್ಭದಲ್ಲಿ ಗಡ್ಡೆಗಳನ್ನು ತ್ವರಿತವಾಗಿ ಚಿಕಿತ್ಸೆ ನೀಡಬಹುದಾಗಿದೆ. ಕ್ಯಾನ್ಸರ್ ಇಲ್ಲದೆ ಇರುವವರಿಗೆ ಮಾತ್ರ ಚಿಕಿತ್ಸಾ ವ್ಯವಸ್ಥೆ ದೊರೆಯಲಿದೆ. ಶನಿವಾರದಂದು 4 ಜನ ಮಹಿಳೆಯರಿಗೆ ಚಿಕಿತ್ಸೆ ಒದಗಿಸಲು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಲ್ಯಾಪ್ರೋಸ್ಕೋಪಿ ಮತ್ತು ಸ್ಕ್ಯಾನಿಂಗ್ ಸಹಾಯದಿಂದ ಆಂಟಿನಾ ಬಳಸಿ ಗಡ್ಡೆಗಳನ್ನು ತೆಗೆಯಲಾಗುತ್ತದೆ. ಮುಂಬೈ ಮತ್ತು ಭೋಪಾಲ್ನಲ್ಲಿ ಮೈಕ್ರೋವೇವ್ ಚಿಕಿತ್ಸಾ ವ್ಯವಸ್ಥೆ ಇದೆ. ಆದರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಬೆಟದೂರು ಆಸ್ಪತ್ರೆಯಲ್ಲಿ ದೊರೆಯುವುದರಿಂದ ದೂರದ ಊರುಗಳಿಗೆ ಹೋಗಿ ಚಿಕಿತ್ಸೆ ಪಡೆಯುವ ಸಮಯ ಮತ್ತು ಹಣ ಹೊರೆಯನ್ನು ತಪ್ಪಿಸಲು ಸಹ ಸಹಕಾರಿಯಾಗುತ್ತದೆ. ಸರ್ಜರಿ ಇಲ್ಲದೆ ಚಿಕಿತ್ಸಾ ವ್ಯವಸ್ಥೆ ದೊರೆಯಲಿದೆ. ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲು ಉದ್ದೇಶಿಸಲಾಗಿದೆ. ಹೆಚ್ಚುತ್ತಿರುವ ಸ್ತ್ರೀ ರೋಗಿಗಳಿಗೆ ಸಂಬಂಧಿಸಿದಂತೆ ತ್ವರಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ದೊರೆಯುವಂತಾಗಲಿದ್ದು ಸದುಪಯೋಗ ಪಡೆಯಬೇಕೆಂದರು. ಇವತ್ತು ಹೊಸ ತಂತ್ರಜ್ಞಾನ ಬಂದಿದೆ, ಮೈಕ್ರೋವೇವ್ ಅಬ್ಲೇಷನ್ ಅಂತ ಮಾಡ್ತೀವಿ. ಹೆಣ್ಮಕ್ಕಳ ಗರ್ಭಾಶಯದಲ್ಲಿ ಫೈಬ್ರಾಯ್ಡ್ ಮತ್ತು ಅಡಿನೋಮೈಸಿಸ್ ಮತ್ತು ಸ್ತನಗಳಲ್ಲಿ ಆಗ್ತಕ್ಕಂಥ ಫೈಬ್ರೋಡಿನೋಮಾ ಮತ್ತು ಫೈಬ್ರೋಸಿಸ್ಟಿಕ್ ಡಿಸೀಸ್ ಅಂತಕ್ಕಂಥ ಗೆಡ್ಡೆಗಳು ಏನಾಗ್ತದಲ್ಲ, ಸೊ ಇದಕ್ಕೆ ಮೊದಲು ನಾವು ಆಪರೇಷನ್ ಮಾಡಿ ಅಂದರೆ ಇಂಪ್ರೆಸ್ನ ಕಟ್ ಮಾಡಿ ತೆಗಿಬೇಕಾಗ್ತದೆ. ಸೊ ಈಗ ಬಂದಿರೋ ತಂತ್ರಜ್ಞಾನ ಏನಂತಂದ್ರೆ, ನಾವು ಲ್ಯಾಪ್ರೋಸ್ಕೋಪಿ ಮತ್ತೆ ಸ್ಕ್ಯಾನಿಂಗ್ ಸಹಾಯದಿಂದ ಒಂದು ವಿಶೇಷ ಆಂಟೆನ ಬರ್ತದೆ, ಅದನ್ನು ಬಳಸಿ ಆ ಗಡ್ಡೆಗಳನ್ನು ಇದ್ದ ಜಾಗದಲ್ಲೇ ಕರಗಿಸ್ಬಿಡ್ತೀವಿ. ಓಕೆ, ಸೊ ಅಂದರೆ ಆಪರೇಷನ್ ಅವಶ್ಯಕತೆ ಬೀಳೋದಿಲ್ಲ. ಆಪರೇಷನ್ ಎಲ್ಲ ಸಂದರ್ಭಗಳಲ್ಲೂ ನಾವು ಇದನ್ನು ಮಾಡೋಕ್ಕಾಗೋದಿಲ್ಲ, ಬಟ್ ಸುಮಾರು 70 ರಿಂದ 80% ಪರಿಸ್ಥಿತಿಗಳಲ್ಲಿ ನಾವು ಈ ಮೈಕ್ರೋವೇವ್ ಅಬ್ಲೇಷನ್ ಮಾಡಬಹುದು. ಈ ಮೈಕ್ರೋವೇವ್ ಅಬ್ಲೇಷನ್ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಅಂದರೆ ಲಿವರ್ಗಾಗಲಿ ಬ್ರೈನ್ಗಾಗಲಿ ಇದರಲ್ಲಿ ಈಗಾಗಲೇ ಬಳಕೆ ಆಗ್ತಾ ಇದೆ. ಆದರೆ ಸ್ತ್ರೀ ರೋಗದಲ್ಲಿ ನಮ್ಮ ಈ ಫೈಬ್ರಾಯ್ಡ್ ಮತ್ತು ಅಡಿನೋಮೈಸಿಸ್ಗೆ ಕರ್ನಾಟಕದಲ್ಲಿ ನಮ್ಮದು ಫಸ್ಟ್ ಸೆಂಟರ್. ನಾವು ನಾಳಿದ್ದು ಪ್ರಾರಂಭ ಮಾಡ್ತಿದ್ವಿ. ಓಕೆ, ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಬಳಸ್ತಿದ್ದಾರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ. ಇಡೀ ಭಾರತದಲ್ಲಿ ಸುಮಾರು 10 ರಿಂದ 12 ಸೆಂಟರ್ ಮಾತ್ರ ಕೆಲಸ ಮಾಡ್ತೇವೆ. ಇದು ತೈವಾನ್ ಮತ್ತೆ ಚೈನಾದಲ್ಲಿ ಕೆಲವು ವರ್ಷಗಳಿಂದ ಇದೆ ಟೆಕ್ನಾಲಜಿ. ನಮ್ಮ ಭಾರತಕ್ಕೆ ಬಂದು ಸುಮಾರು 6 ರಿಂದ 9 ತಿಂಗಳಾಗಿರ್ಬೋದು, 1 ವರ್ಷ ಆಗಿರ್ಬೋದು, ಬಹಳ ಅಂದರೆ. ಸೊ ನಾವಿನ್ನ ಮಷೀನ್ ಬುಕ್ ಮಾಡಿದ್ವಿ, ನಾಳಿದ್ದು ಈ ಮಷೀನ್ ಬರ್ತಾ ಇದೆ. ಇನ್ಮೇಲಿಂದ ಈ ಸೇವೆಗಳು ನೀವು ಈ ಸದ್ಯಕ್ಕೆ ನಮಗೆ ನಿಯರೆಸ್ಟ್ ಸೆಂಟರ್ ಅಂದ್ರೆ ಹೈದರಾಬಾದ್, ಬೆಂಗಳೂರಲ್ಲಿ ಸಹಿತ ಇಲ್ಲ. ಈಗ ಪ್ರಾರಂಭ ಆಗ್ಬೋದು, ಸದ್ಯದಲ್ಲೇ ಪ್ರಾರಂಭ ಆಗ್ಬೋದು, ಬಟ್ ಸದ್ಯಕ್ಕಿಲ್ಲ. ಸೊ ನಮ್ಮ ಸ್ತ್ರೀ ರೋಗ ವಿಭಾಗದಲ್ಲಿ ಕರ್ನಾಟಕಕ್ಕೆ ನಮ್ಮ ಮೊದಲ ಸೆಂಟರ್ ಪ್ರಾರಂಭ ಆಗುತ್ತೆ. ಸೊ ಎಲ್ಲಿ ಇದು ಬಳಕೆ ಆಗ್ತದೆ, ಫೈಬ್ರಾಯ್ಡ್ ಮತ್ತು ಅಡಿನೋಮೈಸಿಸ್ ಇದ್ದಾಗ ಒಂದು ಬಂಜೆತನ ಆಗ್ಬೋದು, ಹೆಣ್ಮಕ್ಳಿಗೆ ಅತಿಸ್ರಾವ ಆಗಲಿ, ಹೊಟ್ಟೆ ನೋವಾಗಲಿ, ಇವೆಲ್ಲ ಸಮಸ್ಯೆಗಳು ಬರ್ಬೋದು. ಸೊ ನಾವೀಗ ಸಂದರ್ಭಗಳಲ್ಲಿ ಈ ಮೊದಲು ಏನು ಮಾಡ್ತಾ ಇದ್ದೀವಿ, ಲ್ಯಾಪ್ರೋಸ್ಕೋಪಿ ಮುಖಾಂತರ ಆಗಲಿ ಅಥವಾ ಓಪನ್ ಶಸ್ತ್ರಚಿಕಿತ್ಸೆ ಮುಖಾಂತರವಾಗಿ ನಾವು ಅದನ್ನು ಓಪನ್ ಮಾಡಿ ಗಡ್ಡೆ ತೆಗೆದು ಮತ್ತೆ ಯೂಟ್ರಸ್ನ ಹೊಡಿತಾ ಇದ್ದೀವಿ. ಸೊ ಇನ್ನು ಮುಂದೆ ಅದರ ಅವಶ್ಯಕತೆ ಬೀಳುತ್ತದೆ. ಸೊ ನಾವು ನೇರವಾಗಿ ಆ ಆಂಟೆನ ಬಳಸಿ ಈ ಗಡ್ಡೆಗಳನ್ನ ಇದ್ದ ಜಾಗದಲ್ಲಿ ಕರಗಿಸ್ತಕ್ಕಂಥ ಟೆಕ್ನಾಲಜಿ ಬರಲಿದೆ. ಸೊ ನಾವೀಗ ನಾಡಿದ್ದು ಮೊದಲು 4 ಪೇಷಂಟ್ಗಳಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಆ ನಂತರ ದಿನೇ ದಿನೇ ಅದು ನಮ್ಮ ಮಷೀನ್ ಇನ್ಸ್ಟಾಲ್ ಆದಮೇಲೆ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಸೊ ಮತ್ತೆ ಎರಡನೇ ವಿಷಯ ಏನಂತಂದ್ರೆ, ನಾವೀಗ ಮುಂಬೈ ಮತ್ತೆ ಹೈದರಾಬಾದು ಮತ್ತು ಭೋಪಾಲ್ ಇಲ್ಲ ಕೆಲವು ಸೆಂಟರ್ಗಳಿಗೆ ಹೋಲಿಸಿದರೆ ಅತಿ ಕಡಿಮೆ ವೆಚ್ಚದಲ್ಲಿ ಇದನ್ನ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ. ಸೊ ಈ ಸುಮಾರು ಮುಂಬೈಯಲ್ಲಿ 3 ಲಕ್ಷ ಆಗ್ತದೆ ಈ ಟೆಕ್ನಾಲಜಿ. ಸೊ ನಾವು ಅದನ್ನ ಆದಷ್ಟು 1 ಲಕ್ಷ ಆಜುಬಾಜು ಅಥವಾ ಅದಕ್ಕಿಂತ ಕಡಿಮೆನೆ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಮತ್ತೆ ಕಂಪನಿಯವ್ರ ಜೊತೆ ಮಾತಾಡಿದ್ದೀವಿ. ನಮ್ಮದು ಗ್ರಾಮೀಣ ಪ್ರದೇಶ ಆದ್ರಿಂದ ನಮ್ಗೆ ರೀಯೂಸಬಲ್ ಆಂಟೆನಾಗಳನ್ನ ಕಡಿಮೆ ಹಣದಲ್ಲಿ ಕೊಡೋಕೆ ಅವ್ರು ಒಪ್ಪಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕರ್ನಾಟಕದಾಗ ಅವರಿಗೆ ಮಾರ್ಕೆಟ್ ಪ್ರಾರಂಭ ಆಗಬೇಕಿತ್ತು. ಸೊ ಆ ನಿಟ್ಟಿನಲ್ಲಿ ಅವರು ಒಪ್ಪಿಕೊಂಡಾರ. ಸೊ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕ್ರೈಟೀರಿಯಾಗಳು ಅದಾವ. ಈಗ ಉದಾಹರಣೆಗೆ 35 ವರ್ಷದ ಮಗಳಿಗೆ ಗರ್ಭಾಶಯ ತೆಗೆಸ್ಕೊಳ್ಳೋದು ಬೇಡ, ಮಾಡ್ಬೋದಾ ಮಾಡಬಹುದು.
40 ವರ್ಷದ ಮಗಳಿಗೆ ಮಾಡಬಹುದು, 45 ವರ್ಷದಲ್ಲಿ ಮಾಡಬಹುದು. ಬಟ್ ಮತ್ತೆ ಬರೋ ಚಾನ್ಸ್ ಜಾಸ್ತಿ ಇರ್ತದೆ. ನಾವು ಪೇಷಂಟ್ಗೆ ಹೇಳ್ಬೇಕಾಗ್ತದೆ. ಸೊ ಮತ್ತೆ ರಿಕರೆನ್ಸ್ ಚಾನ್ಸ್ ಐತೆ, ನೀವು ಇದನ್ನು ಮಾಡಿಸಿದ್ರೆ ಗರ್ಭಚಲ್ ಫಿಕ್ಸ್. ಸೊ ದೇರ್ ಆರ್ ಸೋ ಮೆನಿ ಟೆಕ್ನಿಕಲ್ ಥಿಂಗ್ಸ್. ಸೊ ಈ ಉದಾಹರಣೆಗೆ 18 ವರ್ಷ 20 ವರ್ಷ ಹುಡುಗಿರಿಗೆ ಕಂಪಲ್ಸರಿ ಇದನ್ನೇ ಮಾಡಬಹುದು, ಆಪರೇಷನ್ ಮಾಡಬಾರ್ದು ಆದಷ್ಟು ಈಗ ಇದು ಬಂದರೆ. ಸೊ ಇಟ್ ಡಿಪೆಂಡ್ಸ್. ಪ್ರತಿ ಪೇಷಂಟ್ಗೆ ಪೇಷಂಟ್ ಸೆಲೆಕ್ಷನ್ ಡಿಫ್ರೆಂಟ್ ಆಗ್ತದೆ, ಟೇಲರ್ ಮೇಕ್ ಮಾಡೋದು. ಸೊ ಇದು ಒಂದು ಟೆಕ್ನಿಕ್ ಒಂದ ತಕ್ಷಣ ಎಲ್ಲ ಹೋಗ್ಬಿಡ್ತಾವ ಅಂತ ಹೇಳೋದು ತಪ್ಪಾಗ್ತದೆ. ಮೊದಲು ಮಾಡೋ ಸರ್ಜರಿಗಳು ಬೇಕಾಗ್ತದೆ ಕೆಲವು ಪೇಷಂಟ್ಗಳಿಗೆ. ಈ ಕೆಲವು ಪೇಷಂಟ್ಗಳು ಉದಾಹರಣೆ 40 ವರ್ಷ ಇದ್ರು, ನಾನು ಇದು ಟೆಕ್ನಿಕ್ ಇದು ಮಾಡ್ತೀನಿ ಅಂದ್ರೆ ಕೆಲವರು ಇಲ್ಲ ಬೇಡ, ನಮ್ದೆಲ್ಲ ಮೂರಗಡೆ ಬೇಡ, ನಾವು ಗರ್ಭಚಲನೆ ಕೇಳ್ಬೋದು. ಸೊ ನಾವು ಅದು ಆನ ಮಾಡ್ಬೇಕಾಗ್ತದೆ. ಸೊ ಇಟ್ ಡಿಪೆಂಡ್ಸ್. ಪೇಷಂಟ್ಸ್ ಲ್ಯಾಬೋ ಸೈಜು ಭಾಳ ದೊಡ್ಡದಿತ್ತು, ಇದು 2-3 ಸಲ ಟೆಕ್ನಿಕ್ ಇದೆ, 2-3 ಸಲ ಮಾಡಬೇಕಾಗ್ತದೆ. ಪೇಷಂಟ್ ನಾವು 2-3 ಸಲ ಮಾಡಿಸಿದ್ರೆ ನಾವು ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತೀವಿ. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವ್ಯವಸ್ಥಾಪಕ ಮಹಾಂತೇಶ್ ಸಜ್ಜನ್ ಉಪಸ್ಥಿತರಿದ್ದರು. ರಾಜ್ಯದಾದ್ಯಂತ ಜೆಡಿಎಸ್ನಿಂದ ಜನರೊಂದಿಗೆ ಜನತಾದಳ ಪಕ್ಷದ ಪ್ರಚಾರಾಂದೋಲನ ಹಿನ್ನೆಲೆಯಲ್ಲಿ ಗುರುವಾರ ನಗರದಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತೆರೆದ ವಾಹನದಲ್ಲಿ ಭರ್ಜರಿಯಾಗಿ ರೋಡ್ ಶೋ ನಡೆಸಿದರು. ರಾಜ್ಯದಾದ್ಯಂತ ಜೆಡಿಎಸ್ನಿಂದ ಜನರೊಂದಿಗೆ ಜನತಾದಳ ಪಕ್ಷದ ಪ್ರಚಾರಾಂದೋಲನ ಹಿನ್ನೆಲೆಯಲ್ಲಿ ಗುರುವಾರ ನಗರದಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತೆರೆದ ವಾಹನದಲ್ಲಿ ಭರ್ಜರಿಯಾಗಿ ರೋಡ್ ಶೋ ನಡೆಸಿದರು. ನಗರದ ಗಣೇಶ್ ಗುಡಿಯಿಂದ ಆರಂಭವಾದ ಬೃಹತ್ ಮೆರವಣಿಗೆಯು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಎಲೆಬಿಚ್ಚಾಲಿ ಕಲ್ಯಾಣ ಮಂಟಪ ತಲುಪಿತು. ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ನ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ನೂರಾರು ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್ಗಳು, ಬೈಕ್ಗಳಿಂದ ರ್ಯಾಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಹಿಳಾ ರಾಜ್ಯ ಘಟಕದ ಅಧ್ಯಕ್ಷೆ ರಶ್ಮಿ ರಾಮೇಗೌಡ, ಕೊಪ್ಪಳ ಜಿಲ್ಲಾಧ್ಯಕ್ಷ ಸಿವಿ ಚಂದ್ರಶೇಖರ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ್ ನಾಡಗೌಡ, ಮುಖಂಡರಾದ ಚಂದ್ರು ಭೂಪಾಲ್ ನಾಡಗೌಡ, ಚಂದ್ರಶೇಖರ್ ಮೈಲಾರ್, ಧರ್ಮನ್ಗೌಡ ಮಲ್ಕಾಪುರ್, ಅಭಿಷೇಕ್ ನಾಗನಗೌಡ, ನಾಗೇಶ್ ಹಂಚಿನಾಳ, ಸಿಂಹಾದ್ರಿ ಕೃಷ್ಣಮೂರ್ತಿ, ವೆಂಕಟೇಶ್ ನಂಜಲದಿನ್ನಿ, ಶೇಕ್ಷಾವಲಿ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ಭಾಗವಹಿಸಿದರು.
Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಝೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ,
engagement, marriage, reception, college seminars, corporate events, product launching, brand promotion, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯು ಗಡಿಭಾಗಕ್ಕೆ ಹೊಂದಿಕೊಂಡಿದ್ದರಿಂದ ಮಾದಕ ವಸ್ತುಗಳ ಸಾಗಾಣಿಕೆ ಅನುಕೂಲಕರವಾಗಿದೆ. ಮಾದಕ ವಸ್ತುಗಳನ್ನು ತಂದು ಸ್ಲಂಗಳಲ್ಲಿ ಮಾರಾಟ ಮಾಡುತ್ತಿದ್ದು, ಇದರಿಂದಾಗಿ ಯುವಕರು ಇದಕ್ಕೆ ಬಲಿಯಾಗುತ್ತಿದ್ದಾರೆ. ಜೊತೆಗೆ ಮಕ್ಕಳು ಸಹ ಇದಕ್ಕೆ ಹೆಚ್ಚಾಗಿ ದಾಸರಾಗುತ್ತಿದ್ದು, ಮಕ್ಕಳ ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಪೋಷಕರು ತಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ಜಿಲ್ಲೆಯು ಗಡಿಭಾಗಕ್ಕೆ ಹೊಂದಿಕೊಂಡಿದ್ದರಿಂದ ಮಾದಕ ವಸ್ತುಗಳ ಸಾಗಾಣಿಕೆಗೆ ಅನುಕೂಲಕರವಾಗಿದೆ. ಮಾದಕ ವಸ್ತುಗಳನ್ನು ತಂದು ಸ್ಲಂಗಳಲ್ಲಿ ಮಾರಾಟ ಮಾಡುತ್ತಿದ್ದು, ಇದರಿಂದಾಗಿ ಯುವಕರು ಇದಕ್ಕೆ ಬಲಿಯಾಗುತ್ತಿದ್ದಾರೆ. ಜೊತೆಗೆ ಮಕ್ಕಳು ಸಹ ಇದಕ್ಕೆ ಹೆಚ್ಚಾಗಿ ದಾಸರಾಗುತ್ತಿದ್ದು, ಮಕ್ಕಳ ಭವಿಷ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಪೋಷಕರು ತಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ಅವರು ಇಂದು ನಗರದ ಇನ್ಫೆಂಟ್ ಶಾಲೆಯಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ಬೆಂಗಳೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು, ಯುವಕರು, ಯುವತಿಯರು ಮಾದಕ ವಸ್ತುಗಳ ದಾಸರಾಗುತ್ತಿದ್ದಾರೆ. ವ್ಯಸನಿಗಳಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಮಾದಕ ವಸ್ತುಗಳ ಸಾಗಾಣಿಕೆಗೆ ಬಹುದೊಡ್ಡ ಜಾಲವಿದ್ದು, ಇದನ್ನು ನಿಯಂತ್ರಣ ಮಾಡಲು ಜಿಲ್ಲಾ ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಜಿಲ್ಲಾ ಮಟ್ಟದಲ್ಲಿ ಮಾದಕ ವಸ್ತುಗಳ ನಿಯಂತ್ರಣ ಕೇಂದ್ರ ಆರಂಭಿಸಲು ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಸಾಕಷ್ಟು ಏನು ಟ್ರಾಫಿಕ್ ಮಾಡಕ್ಕೆ ಇದು ಒಂದು ದೊಡ್ಡ ಜಾಲನೆ ಇದೆ. ಈ ಜಾಲನ ನಾವು ಲಿಮಿಟ್ ಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ಇವತ್ತು ಯುನೈಟೆಡ್ ನೇಷನ್ಸ್ ಅವರು ಅಂತಾರಾಷ್ಟ್ರೀಯ ಮಾದಕ ವಸ್ತು ವಿರೋಧಿ ದಿನಾಚರಣೆ ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ಅಂದ್ರೆ ಯಾವುದೇ ಒಂದು ಇಲಾಖೆ, ಪೊಲೀಸ್ ಇಲಾಖೆ ಒಂದೇ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಒಂದೇ, ಇದನ್ನ ನಾವು ನಿಯಂತ್ರಣ ಮಾಡಕ್ಕಾಗಲ್ಲ. ಅದರಲ್ಲಿ ನಾವು ಶಾಲಾ ಮತ್ತು ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸೊ ಎಲ್ಲಾ ಇಲಾಖೆಗಳು, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಎಕ್ಸೈಸ್ ಇಲಾಖೆ ಜೊತೆ ಕೈ ಜೋಡಿಸಿ ಪ್ರೊಯಾಕ್ಟಿವ್ ಆಗಿ ಕೆಲಸ ಮಾಡಿದ್ರಷ್ಟೇ ನಾವು ನಿಯಂತ್ರಣ ಮಾಡಬೇಕಾಗುತ್ತೆ. ಸೊ ನಮ್ಗೆ ಸಾಕಷ್ಟು ಇಲ್ಲಿ ಏನು ನಾವೆಲ್ಲ ಕೂತಿದ್ದೀರ ನಮ್ಗೆ ಗೊತ್ತಾಗುತ್ತೆ. ಶಾಲೆ ಮಕ್ಕಳಲ್ಲಿ ಕೆಲವರು ಮಾಡ್ತಾ ಇರ್ತಾರೆ. ಸೊ ಯಾಕೆ ಅವ್ರ ಬಗ್ಗೆ ನಾವು ಪೊಲೀಸ್ ಮತ್ತು ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರೆ ಅವ್ರ ಭವಿಷ್ಯನೇ ಹಾಳಾಗುತ್ತೆ ಅಂತ ತುಂಬಾ ಜನ ಮುಚ್ಚಿರ್ತೀರಾ. ದಯವಿಟ್ಟು ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ನಿಯಂತ್ರಣ ಮಾಡಿದ್ರೆ ಅದು ಮತ್ತೆ ಬೇರೆ ಮಕ್ಕಳಿಗೆ ಅದು ಹರಡೋದು ತಪ್ಪುತ್ತೆ. ಮತ್ತೆ ಆ ಮಗುವನ್ನು ನಾವು ಅವನ್ನ ಈ ಮದ್ಯ ವ್ಯಸನದಿಂದ ಮಾದಕ ವಸ್ತು ವ್ಯಸನದಿಂದ ಹೊರಗಡೆ ತರಕ್ಕೆ ಆಗುತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಮಾತನಾಡಿ, ಮಾದಕ ವಸ್ತುಗಳ ಬಳಕೆಯಿಂದಾಗಿ ಯುವ ಜನಾಂಗವು ಇದಕ್ಕೆ ಬಲಿಯಾಗುತ್ತಿದ್ದು, ಸಮಾಜದಲ್ಲಿ ವ್ಯಾಪಕವಾಗಿ ಹರಡುತ್ತಿದೆ. ಜಗತ್ತಿನಲ್ಲಿ 20 ಮಿಲಿಯನ್ ಜನರು ಇದಕ್ಕೆ ಅವಲಂಬಿತರಾಗಿದ್ದಾರೆ. ಪ್ರಪಂಚದಾದ್ಯಂತವಾಗಿ 5 ಕೋಟಿ ಜನರು ಸಾವನ್ನಪ್ಪುತ್ತಿದ್ದಾರೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮಾದಕ ವಸ್ತುಗಳು ಈಗಿನಿಂದಲೇ ನಿಯಂತ್ರಣ ಮಾಡದಿದ್ದರೆ ಯುವ ಜನಾಂಗವು ಸಂಪೂರ್ಣ ಹಾದಿ ತಪ್ಪಿ ತಮ್ಮ ಭವಿಷ್ಯ ಹಾಳು ಮಾಡಿಕೊಳ್ಳುತ್ತಾರೆ. ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ನಿಯಂತ್ರಣಕ್ಕೆ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಜಾಲವನ್ನು ಭೇದಿಸುತ್ತಿದ್ದು ಮಾರಾಟ ಮಾಡುವವರನ್ನು ಬಂಧಿಸಿ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳುತ್ತಿದೆ ಎಂದರು. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ 31 ಪ್ರಕರಣಗಳು ದಾಖಲಿಸಿಕೊಂಡು 41 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಪ್ರತಿದಿನ ಈ ಬಗ್ಗೆ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದರು.
ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಅಧ್ಯಕ್ಷ ನಾಗಣ್ಣಗೌಡ ಮಾತನಾಡಿ, ಮಕ್ಕಳೇ ದೇಶದ ಆಸ್ತಿಯಾಗಿದ್ದು, ಇಂದು ಮಕ್ಕಳು ಹಾದಿ ತಪ್ಪುತ್ತಿರುವುದು ಕಳವಳಕಾರಿಯಾಗಿದೆ. ಬೆಳೆಯುತ್ತಿರುವ ಮಕ್ಕಳು ಮನೆಯಲ್ಲಿ ಇರುವವರನ್ನು ಅನುಕರಣೆ ಮಾಡುತ್ತಿದ್ದಾರೆ. ಇದು ಪ್ರತಿಯೊಬ್ಬರಿಗೂ ತಿಳಿದಿರುವ ವಿಷಯವಾಗಿದ್ದರೂ ನಾವು ಮಕ್ಕಳ ಮುಂದೆ ಮಾದಕ ವಸ್ತುಗಳ ಸೇವನೆ, ಮದ್ಯಪಾನ ಸೇರಿದಂತೆ ಇಂತಹವುಗಳಿಗೆ ಕಡಿವಾಣ ಹಾಕಬೇಕು. ಇವುಗಳ ಬಳಕೆಯಿಂದ ಮಕ್ಕಳಿಂದ ದೂರವಿರಬೇಕು. ಮಕ್ಕಳ ಮುಂದೆ ಇವುಗಳನ್ನು ಮಾಡಬಾರದು ಎಂದರು. ಈ ಭಾಗದಲ್ಲಿ ಪ್ರಥಮವಾಗಿ ಇಷ್ಟು ಉತ್ಸವದಿಂದ ಮಾಡ್ತಿರೋದು ಇದೇ ಮೊದಲು ಅಂತ ಹೇಳಕ್ಕೆ ನಾವೆಲ್ಲರೂ ಗಮನಿಸಲು ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಈ ಮಾದಕ ವಸ್ತು ಒಂದು ಏನಿದೆ, ದೊಡ್ಡವರು ಮಾಡಿದ್ದು ಕಾಲ ಹೋಗಿದ್ದಾರೆ. ಈಗ ಮಕ್ಕಳು ಅದನ್ನ ಪ್ರಾರಂಭ ಮಾಡಿದ್ದಾರೆ. ಮಕ್ಕಳಲ್ಲಿ ವಯಸ್ಸಿಲ್ಲ, ಅವ್ರಿಗೆ ಅದರಲ್ಲಿ ಅವ್ರನ್ನ ತೋರಿಸ್ಕೊಂಡು ಅವ್ರನ್ನ ಈ ಒಂದು ಜಗಕ್ಕೆ ತರುವಂತ ಒಂದು ಯೋಚಿತ ಏನಿದೆ ಗುಂಪುಗಳು ಈ ಕೆಲಸಗಳನ್ನ ಮಾಡ್ತಿರ್ತಾರೆ. ಸೊ ಅದನ್ನ ಮನಗಂಡು ನಮ್ಮ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಮಾಡ್ತಾ ಇರುತ್ತೆ. ಅದು ಈ ಹಿಂದುಳಿದ ಕಾರಣನ ಅದನ್ನು ತರಿಸ್ಕೊತೀವಿ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಇದನ್ನ ಬಹಳ ಅರ್ಥಪೂರ್ಣವಾಗಿ ಹೆಚ್ಚಿನ ಜನರಿಗೆ ಇದನ್ನ ತೋರಿಸಬೇಕಾಗುತ್ತೆ. ಹೆಚ್ಚಿನದಾಗಿ ಪೋಷಕರಿಗೆ ಈ ಬಗ್ಗೆ ಅನುದಾನ ಕೊಡಬೇಕಾಗುತ್ತೆ. ಮಕ್ಕಳ ಬಗ್ಗೆ ಯಾವ ರೀತಿ ನಾವು ಗಮನ ಹರಿಸಬೇಕು, ಅವ್ರೇನು ಹೋಗ್ತಾ ಇದ್ದಾರೆ, ಅವ್ರೇನು ಮಾಡ್ತಾ ಇದ್ದಾರೆ, ಅವ್ರೇನು ಸೇರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಾಲೇಜಿನ ಸ್ವಲ್ಪ ನಮ್ಮ ಪೋಷಕರನ್ನು ವಹಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಎಲ್ಲ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ವಿಷಯ ಪರಿಣಿತರನ್ನೆಲ್ಲ ಕರೆಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದಕ್ಕೆ ದಯವಿಟ್ಟು ಎಲ್ಲರೂ ಕರೆಯ ತನಕ ಕೂತ್ಕೊಂಡು ಈ ಒಂದು ಪರಿಸರ ಅದಿಲ್ಲದಿದ್ರೆ ಯಾವ ರಾಷ್ಟ್ರಕ್ಕೆ ಮುಂದುವರಿಯಲು ಸಾಧ್ಯ ಇಲ್ಲ. ಹಾಗಾಗಿ ಎರಡೂ ಈ ರಾಷ್ಟ್ರದ ಆಸ್ತಿ. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಲ್ಲ, ಇಂದಿನ ಪ್ರಜೆಗಳು, ಇವತ್ತಿನ ಪ್ರಜೆಗಳು. ನಾವೆಲ್ಲ ಮುಂದಿನ ಪ್ರಜೆ ಹೇಳಿ ಅವರೆಲ್ಲ ನೆಗ್ಲೆಕ್ಟ್ ಮಾಡಿ ಮುಂದೆ ಇವತ್ತು ಮಕ್ಕಳು ಚೆನ್ನಾಗಿದ್ರೆ ನೀವು ಒಳ್ಳೆ ಯುವಕರಾಗ್ತಾರೆ. ಒಳ್ಳೆ ಯುವಕರಿಂದಲೇ ಈ ದೇಶ ಭದ್ರತೆ ಆದಂತ. ಅದಕ್ಕಾಗಿ ಮಕ್ಕಳನ್ನ ಜೋಪಾನ ಮಾಡುವಂಥದ್ದು ನಮ್ಮೆಲ್ಲರದ್ದು ಒಂದು ಜವಾಬ್ದಾರಿ ಇದೆ. ಎರಡನೇದು, ಈ ಎರಡೂ ಸಮಸ್ಯೆಗಳು ಮಕ್ಕಳನ್ನ ಕಾಡ್ತಾ ಇದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಯಾವ್ದಾದ್ರು ಹೇಳ್ಬೋದು, ಯಾರಾದ್ರು ಇವತ್ತು ಮಕ್ಕಳನ್ನ ಕಾಡ್ತಾ ಇರ್ತಕ್ಕಂಥ ಎರಡು ಮುಖ್ಯವಾದಂಥ ಸಮಸ್ಯೆಗಳು. ಒಂದು ಆನ್ಲೈನ್ ಅಬ್ಯೂಸ್, ಇನ್ನೊಂದು ಮಾದಕ ವಸ್ತು. ಈ ಎರಡು ಮಕ್ಕಳ ಭವಿಷ್ಯವನ್ನ ಆ ಕಡೆ ಈ ಕಡೆ ತಪ್ಪಿಸ್ತಾ ಇರ್ತಕ್ಕಂಥ ಎರಡು ವಿಷಯಗಳು ತುಂಬಾ ಗಂಭೀರವಾದಂಥ ಸಮಸ್ಯೆಗಳು ಅಂತಂದ್ರೆ ಒಂದು ಆನ್ಲೈನ್ ಇಶ್ಯೂ, ಇನ್ನೊಂದು ಈ ಮಾದಕ ವಸ್ತು. ಈ ಎರಡು ವಿಷಯಗಳ ಬಗ್ಗೆ ನಾವು ಜಾಗೃತಿ ಇದ್ದರೆ ಮಾತ್ರ ಮಕ್ಕಳನ್ನ ಸಮಗ್ರವಾಗಿ ಕಟ್ಟಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಯಾವೊಂದು ಮಗುವನ್ನು ಕೂಡ ನಾವು ರೆಸ್ಕ್ಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎರಡು ವಿಷಯದ ಬಗ್ಗೆ ನಾವು ತುಂಬಾ ಗಂಭೀರವಾಗಿ ಯೋಚನೆಗಳನ್ನು ಮಾಡಬೇಕಾಗುತ್ತೆ. ಇವತ್ತು ಪ್ರಸ್ತುತ ವಿಶ್ವ ಮಾದಕ ವಿರೋಧಿ ದಿನಾಚರಣೆ. ರಾಷ್ಟ್ರ, ದೇಶಾದ್ಯಂತ, ಪ್ರಪಂಚಾದ್ಯಂತ ಇವತ್ತು ಈ ಮಾದಕ ವಸ್ತುಗಳ ವಿರುದ್ಧವಾದಂತಹ ಒಂದು ಜಾಗೃತಿ ಆಗ್ತಾ ಇದೆ. ಅದಕ್ಕೆ ಜೂನ್ 26 ಪ್ರತಿ ವರ್ಷ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆಯನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಕೇವಲ ಒಂದು ದಿವಸ ಔಪಚಾರಿಕವಾಗಿ ಆಚರಣೆ ಮಾಡಿ ಬಿಡುವಂಥದ್ದಲ್ಲ. ನಮ್ಮ ಮಕ್ಕಳು, ಮನೆಯವರು ಎಲ್ಲರಿಗೂ ಕೂಡ ಯಾರು ಕೂಡ ಮದ್ಯಪಾನದಿಂದ ಸಮಸ್ಯೆಗೊಳಗಾಗದೆ ಮುಕ್ತರಾಗಬೇಕು ಅಂತ ಒಂದು ವ್ಯವಸ್ಥೆ ಬರೋ ತನಕ ನಾವೆಲ್ಲರೂ ಕೂಡ ನಿರಂತರವಾಗಿ ಕಾರ್ಯಕ್ರಮವನ್ನು ಮಾಡಲೇಬೇಕಾಗುತ್ತೆ. ಅದಕ್ಕಾಗಿ ನಾವು ಈ ಒಂದು ಜಾಗೃತಿ ಆಂದೋಲನವನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿದೆ, ಮನುಷ್ಯನೇ ಈ ಪ್ರಪಂಚ ಎಲ್ಲವನ್ನೂ ಕೂಡ ಆಳ್ತಕ್ಕಂಥವ್ರು. ಭೂಮಿ ಅಲ್ಲದೆ ಚಂದ್ರಲೋಕ, ಬೇರೆ ಬೇರೆ ಲೋಕಕ್ಕೂ ಕೂಡ ಹೋಗಿ ಬರ್ತಕ್ಕಂಥ ಒಂದು ಬುದ್ಧಿವಂತ. ಆ ಬುದ್ಧಿವಂತ ಮನಸ್ಸನ್ನು ಎಷ್ಟು ಎಡುತ್ತಾರೆ ಅಂತಂದ್ರೆ ನೋಡಿ, ಒಂದು ರೋಡ್ನಲ್ಲಿ ಒಂದು ಬಕೆಟಲ್ಲಿ 2 ಬಕೆಟ್ ತಗೊಳ್ಳಿ. ಒಂದು ಬಕೆಟಲ್ಲಿ ನೀರಿಡಿ, ಇನ್ನೊಂದು ಬಕೆಟ್ನಲ್ಲಿ ಸರ ಇಡಿ. ನಾವು ಎಮ್ಮೆನ ಯಾವಾಗಲೂ ದಡ್ಡ ಅಂತ ಬೈತೀವಿ. ಯಾರು ಚೆನ್ನಾಗಿ ಹೋಗಿದ್ರಿ ಮತ್ತು ದಡ್ಡ, ಎಮ್ಮೆ ತರ ಕಣ, ಕತ್ತೆ ತರ ಕಣ ಅಂತೇಳಿ ಬೈತೀವಿ. ಯಾರಾದ್ರೂ ದಡ್ಡಿದ್ರೆ ನೀವು ಎಮ್ಮೆ ಕರ್ಕೊಂಡು ಬಂದ್ಬಿಡ್ರಿ. ಆ ಎಮ್ಮೆ ಸರ ಇಟ್ಟಿದ್ರೆ ನೀರು ಕುಡಿಯುತ್ತೆ, ನೀರು ಕುಡಿಯುತ್ತೆ. ನೀವು ಕತ್ತೆ ಕರ್ಕೊಂಡು ಬಂದ್ಬಿಡ್ರಿ, ಕತ್ತೆ ಬಕೆಟಲ್ಲಿ ನೀರು ಸರ ಇಟ್ಟರೆ ಸರ ಕುಡಿಯುತ್ತೆ, ನೀರು ಕುಡಿಯುತ್ತೆ. ನೋಡಿ,
ಈ ಸಂದರ್ಭದಲ್ಲಿ ಅಬಕಾರಿ ಆಯುಕ್ತ ಸಿಕೆ ಮಹೇಶ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನವೀನ್ ಕುಮಾರ್, ಇನ್ಫೆಂಟ್ ಶಾಲೆಯ ಫಾದರ್ ಸ್ಯಾಮ್ಯನ್ಸ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ, ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಪವನ್ ಪಾಟೀಲ್, ಡಿವೈಎಸ್ಪಿ ಶಾಂತವೀರ, ವಿಕಲಚೇತನ ಕಲ್ಯಾಣ ಇಲಾಖೆ ಶ್ರೀದೇವಿ, ಸಂಪನ್ಮೂಲ ವ್ಯಕ್ತಿಗಳಾದ ಮನೋಹರ್ ಪತ್ತರ್, ಮಹೇಶ್ ಕುಮಾರ್ ಸೇರಿದಂತೆ ಅನೇಕರಿದ್ದರು. ದೇವನಹಳ್ಳಿ ಭೂಸ್ವಾಧೀನ ವಿರೋಧಿಸಿ ನಡೆಸಿದ ಪ್ರತಿಭಟನಾಕಾರರ ಮೇಲೆ ದೌರ್ಜನ್ಯ ನಡೆಸಿದ ಡಿಸಿಪಿ ಸಚಿತ್ ಮತ್ತು ಯರಗೇರ ಸಿಪಿಐ ಲಿಂಗಪ್ಪ ಇವರ ಅಮಾನತ್ಗೆ ಆಗ್ರಹಿಸಿ ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿ ಖಂಡಿಸುತ್ತದೆ ಎಂದು ಸಂಚಾಲಕ ಮಾರಪ್ಪ ಹರವಿ ಹೇಳಿದರು. ದೇವನಹಳ್ಳಿ ಭೂಸ್ವಾಧೀನ ವಿರೋಧಿಸಿ ನಡೆಸಿದ ಪ್ರತಿಭಟನಾಕಾರರ ಮೇಲೆ ದೌರ್ಜನ್ಯ ನಡೆಸಿದ ಡಿಸಿಪಿ ಸಚಿತ್ ಮತ್ತು ಯರಗೇರ ಸಿಪಿಐ ಲಿಂಗಪ್ಪ ಇವರ ಅಮಾನತಿಗೆ ಆಗ್ರಹಿಸಿ ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿ ಖಂಡಿಸುತ್ತದೆ ಎಂದು ಸಂಚಾಲಕ ಮಾರಪ್ಪ ಹರವಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 3 ವರ್ಷಗಳಿಂದ ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದೆ. ವಿರೋಧ ಪಕ್ಷದಲ್ಲಿ ಇದ್ದಾಗ ಸಿದ್ದರಾಮಯ್ಯನವರು ಕೊಟ್ಟ ಭರವಸೆ ಮರೆತಿದ್ದಾರೆ. ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದರೂ ಭೂಸ್ವಾಧೀನ ಪ್ರಕ್ರಿಯೆ ನಡೆಯಲು ಸರ್ಕಾರ ಮುಂದಾಗುತ್ತಿಲ್ಲ. ಪ್ರತಿಭಟನಾಕಾರರ ಮೇಲೆ ಹಲ್ಲೆ ನಡೆಸಿ ಅನುಚಿತವಾಗಿ ಡಿಸಿಪಿ ಸಚಿತ್ ವರ್ತಿಸಿ ಪ್ರತಿಭಟನಾಕಾರರನ್ನು ಬಂಧಿಸಿದ್ದಾರೆ. ಮಹಿಳೆಯರು, ಮಕ್ಕಳು, ವೃದ್ಧರೆಂದು ನೋಡದೆ ಅನುಚಿತವಾಗಿ ವರ್ತಿಸಿದ್ದು ಸರ್ಕಾರ ಕೂಡಲೇ ಅಮಾನತುಗೊಳಿಸಬೇಕು ಎಂದು ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕೆಂದರು. ಭೂಮಿ ಮತ್ತು ವಸತಿ ವಂಚಿತರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಯರಗೇರ ಗ್ರಾಮಕ್ಕೆ ಆಗಮಿಸಿದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ಹೋದರೆ ಯರಗೇರ ಸಿಪಿಐ ಲಿಂಗಪ್ಪ ಹೋರಾಟಗಾರರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿ ಬಂಧಿಸುವುದಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಮನವಿ ನೀಡುವುದಾಗಿ ಮುಂಚಿತವಾಗಿ ಮನವಿ ಮಾಡಿದರೂ ಸ್ಪಂದಿಸದೆ ದೌರ್ಜನ್ಯ ಮಾಡಿದ್ದು ಕ್ರಮಕ್ಕೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಹೇಳಿದರು. ಸರ್ಕಾರ ಬಲವಂತವಾಗಿ ಭೂಸ್ವಾಧೀನ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ಸುಮಾರು 3 ವರ್ಷಗಳ ಕಾಲ ರೈತರು ಹೋರಾಟ ಮಾಡ್ತಾ ಬಂದಿದ್ದಾರೆ. ಅಂದಿನ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕ ಆಗಿರತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವತ್ತಿನ ಸಂದರ್ಭದಲ್ಲಿ ಭೂ ಚಳವಳಿ ಭೂಭಾಗ ಮಾಡ್ತಕ್ಕಂಥ ಚಳವಳಿಗಾರರ ಉದ್ದೇಶಿಸಿ ನಾವು ಈ ರಾಜ್ಯದಲ್ಲಿ ಅಧಿಕಾರ ಬಂದರೆ ಈ ಭೂಮಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಬಿಡುವುದಿಲ್ಲ, ನಾವು ಈ ಪರವಾಗಿ ಇರ್ತೀವಿ ಅಂತ ಒಂದು ಮಾತನ್ನು ಕೊಟ್ಟಿದ್ದು. ಈಗ ಸಾವಿರದಂಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಸಾಧನ ಸಮಸ್ಯೆ, ಸಂಕಲ್ಪ ಸಮಸ್ಯೆ ಮಾಡಿಕೊಂಡು ನಾವು ಸದ್ಯ ವಿರುದ್ಧವಾಗಿ ಆಗ ಸಮಸ್ಯೆ ಮಾಡಿದ್ವಿ. ಇವತ್ತು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕು ಅಂತೇಳಿ ಮೊನ್ನೆ 2 ದಿನಗಳ ಹಿಂದೆ ಸರ್ಕಾರಗಳು ನೋಟಿಸ್ ಕೊಟ್ಟಿದ್ರು ರೈತರಿಗೆ. ನೀವು ಸರಿಯಾಗಿ ನೋಟಿಸ್ ಕೊಡ್ತಿದ್ದೀರ, ನೀವು ಬಿಡಬೇಕು, ಇಲ್ಲ ಈ ಹೋರಾಟಗಾರರು ಜೈಲಿಗೆ ತಳ್ಳಬೇಕು. 2 ಮಕ್ಕಳ ಕರ್ಕೊಂಡು ನಾವು ಜೈಲಿಗೆ ಇರ್ತೀವಿ, ನಾವು ಬೇಕಾಗಬಹುದು ಅಂತಕ್ಕಂಥ ಒಂದು ನೋಟಿಸ್ ಅನ್ನು ಸರ್ಕಾರಕ್ಕೆ 24 ಗಂಟೆ ಒಳಗೆ ಒಂದು ನೋಟಿಸ್ ಕೊಟ್ಟಿದ್ರು. ಆಗ ಸರ್ಕಾರ ಯಾವುದೇ ಬದಲಾಗದೆ ಭಯಪಟ್ಟು ಏನು ಆತಂಕ ಪೂರ್ವಾದ ಏನು ಗೊತ್ತಿಲ್ಲ, ನಿನ್ನೆ ಅತ್ಯಂತ ಶಾಂತಿಯುತವಾಗಿ ಬಹಳ ಸಂಭ್ರಮ ನಮ್ರತೆಯಿಂದ ಏನು ಹೋರಾಟ ಮಾಡಿಕೊಂಡಿರತಕ್ಕಂಥ ಹೋರಾಟಗಳ ಮೇಲೆ ಪೊಲೀಸ್ ಬಲಬಲ ಬಳಸಿ ಅತ್ಯಂತ ಹೀನಾವಾಗಿ ನಡೆಸಿಕೊಂಡು ಅವ್ರನ್ನ ಅನೈತಿಕವಾಗಿ ವರ್ತಿಸಿ ಮಹಿಳೆಯರನ್ನ ಅನ್ನಲಾದರೆ, ಮಕ್ಕಳಲ್ಲಾದರೆ ಮತ್ತು ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಹೋರಾಟಗಾರರನ್ನ ಇವತ್ತು ಎಳೆದುಕೊಂಡು ಕನಿಸಂದ್ರ ಪೊಲೀಸ್ ಸ್ಟೇಷನ್ನಲ್ಲಿ ಬಂಧಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಸುಮಾರು 3 ವರ್ಷಗಳ ಕಾಲ ಶಾಂತಿಯುತವಾಗಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ರೈತರ ಸಮಯದ ಮೇಲೆ ಏಕಾಏಕಿ ಪೊಲೀಸ್ ದೌರ್ಜನ್ಯ ಮಾಡಿಕೊಂಡು ಅವ್ರನ್ನ ಜೈಲಿಗೆ ತಳ್ಳಲಾಗಿದೆ. ಇದು ಏನಪ್ಪ ಅಂದ್ರೆ ಈ ಸರ್ಕಾರದ ನಡೆಯನ್ನು ನಾವು ಖಂಡನೆ ಮಾಡ್ತೀವಿ. ಅಧಿಕಾರದ ಆರಾಧನೆಗಾಗಿ ಅವತ್ತಿನ ದಿವಸ ಏನು ಭಾಷೆ ಕೊಟ್ಟಿದ್ರು, ಮಾತು ಕೊಟ್ಟಿಲ್ಲ, ಮಾತು ಉಳಿಸಲಿಲ್ಲ. ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಅಧಿಕಾರ ಬರಬೇಕಾದ್ರೆ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿ ಒಂದು ಭಾಗ ಆಗಿದೆ. ಮತ್ತು ಅವತ್ತಿನ ದಿವಸ ಏನು ಚನ್ನರಾಯಪಟ್ಟಣ ಸುತ್ತಮುತ್ತ 13 ಹಳ್ಳಿಗಳಲ್ಲಿ ಏನು ರೈತರಿದ್ದಾರಲ್ಲ, ಅವತ್ತು ರೈತರು ಸಹಿತ ಪಾಲ್ಗೊಂಡಿದ್ದಾರೆ. ಇವತ್ತು ಅಧಿಕಾರ ಬಂದ ಮೇಲೆ ಮಾತಾಡಬೇಕು ಮಾಡಿಬಿಟ್ಟಾರೆ ಅವರು. ಈ ಮಾತುಗಳು ನಮ್ಮ ಸಮಾಜವನ್ನು ಮಾತಾಡ್ತದೆ. ಹಾಗಾಗಿ ನಾವು ಸತಿ ನಿನ್ನೆ ಸತಿ ಇದು ಕೊನೆ ಸರ್ಕಾರ ಅಂತೀವಿ ನಾವು. ಇವತ್ತು ಕೊನೆ ಸರ್ಕಾರ ಸಿದ್ದರಾಮಯ್ಯನವರೇ, ನೀವು ಮಾತು ಕೊಟ್ಟು ಏನು ಕೊಟ್ಟಿದ್ರೆ ಆ ಮಾತು ಉಳಿಸಬೇಕಾಗಿದೆ. ಅವತ್ತು ನೀವು ಉಳಿಸಿದ್ರೆ ಮಾತ್ರ ಮುಂದಿನ ದಿನ ಕಾಂಗ್ರೆಸ್ ಇರ್ತಾ ಸಾಧ್ಯ ಇದೆ ಅಂತ ನಾವು ಹೇಳ್ಬೇಕು ನಾವು. ಹಾಗಾಗಿ ಈ
ಈ ಸಂದರ್ಭದಲ್ಲಿ ಆಂಜನೇಯ ಕುರುಬುದೊಡ್ಡಿ, ಶ್ರೀನಿವಾಸ್ ಕೊಪ್ಪರ್, ವೀರೇಶ್ ಮಾನ್ವಿ, ಶಿವರಾಜ್ ನರಸಿಂಹಲು, ಬಂಗಾರಿ, ಲಾಲಪ್ಪ, ಹನುಮಂತ ಗುಂಜಳಿ ಸೇರಿದಂತೆ ಅನೇಕರಿದ್ದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಮತ್ತು ಕರ್ನಾಟಕ ಬೀದಿ ನಾಟಕ ಅಕಾಡೆಮಿಗಳ ಸಹಯೋಗದಲ್ಲಿ ಜೂನ್ 27ರಂದು ನಗರದ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಗುರುಪೀಠದಲ್ಲಿ ಸಿಜಿಕೆ ಬೀದಿ ರಂಗ ದಿನ ಮತ್ತು ಸಿಜಿಕೆ ರಂಗ ಪುರಸ್ಕಾರ ಕಾರ್ಯಕ್ರಮ ಸಂಜೆ 6:30 ನಡೆಯಲಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ಮತ್ತು ಕರ್ನಾಟಕ ಬೀದಿ ನಾಟಕ ಅಕಾಡೆಮಿಗಳ ಸಹಯೋಗದಲ್ಲಿ ಜೂನ್ 27ರಂದು ನಗರದ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಗುರುಪೀಠದಲ್ಲಿ ಸಿಜಿಕೆ ಬೀದಿ ರಂಗ ದಿನ ಮತ್ತು ಸಿಜಿಕೆ ರಂಗ ಪುರಸ್ಕಾರ ಕಾರ್ಯಕ್ರಮ ಸಂಜೆ 6:30 ನಡೆಯಲಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಂಗಕರ್ಮಿಗಳಾದ ಲಕ್ಷ್ಮಣ್ ಮಂಡಲಗೇರ ಮತ್ತು ಬಿ ಅರುಣಾ ಮಾನ್ವಿ ಇವರಿಗೆ ಸಿಜಿಕೆ ರಂಗ ಪುರಸ್ಕಾರ ನೀಡಲಾಗುತ್ತದೆ. ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ವೀರ ಹನುಮಾನ್ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ನಾಟಕ ಅಕಾಡೆಮಿಯ ಮಾಜಿ ಸದಸ್ಯ ಶಾಂತಾ ಕುಲಕರ್ಣಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀನಿವಾಸ್ ಮರಡಿ, ಪ್ರವೀಣ್ ರೆಡ್ಡಿ ಗುಂಜಳ್ಳಿ ಆಗಮಿಸಲಿದ್ದಾರೆ. ನಾಗರ ಸಿರವಾರ್ ತಂಡದವರಿಂದ ಮತ್ತು ಅಮರೇಶ್ ತಂಡದವರಿಂದ ರಂಗಗೀತೆ ಗಾಯನ, ವೆಂಕಟ್ ನರಸಿಂಹಲು ತಂಡದವರಿಂದ ಜಾನಪದ ಗಾಯನ, ಶಾಂತಮೂರ್ತಿ ಗಬ್ಬೂರು ಇವರಿಂದ ನೃತ್ಯ ಪ್ರದರ್ಶನವಾಗುತ್ತದೆ ಎಂದರು. ಸಿಜಿಕೆ ರಂಗ ಪುರಸ್ಕಾರ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ವೀರ ಹನುಮಾನ್ ಹಿರಿಯ ಸಾಹಿತಿಗಳು ರಾಯಚೂರು ಇವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಶಾಂತಾ ಕುಲಕರ್ಣಿ, ಮಾಜಿ ಸದಸ್ಯರು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಇವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀನಿವಾಸ್ ಮರಡಿ, ಮುಖ್ಯೋಪಾಧ್ಯಾಯರು ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ರಾಯಚೂರು, ಶ್ರೀ ವೆಂಕಟೇಶ್ ಹೂಗಾರ್ ಪತ್ರಕರ್ತರು ರಾಯಚೂರು ಹಾಗೂ ಪ್ರಶಸ್ತಿ ಪುರಸ್ಕೃತರ ಪರಿಚಯ ಮಾಡಿಕೊಡಲಿದ್ದಾರೆ ಶ್ರೀ ಪ್ರವೀಣ್ ರೆಡ್ಡಿ ಗುಂಜಳ್ಳಿ, ರಂಗ ನಿರ್ದೇಶಕರು ರಾಯಚೂರು. ಹಾಗೂ ಈ ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ನಾವು ಶ್ರೀ ರಂಗಸ್ವಾಮಿ ಅಧ್ಯಕ್ಷರು ರಂಗಸಿರಿ ಸಾಂಸ್ಕೃತಿಕ ಕಲಾ ಬಳಗ ರಾಯಚೂರು ಇವರು ಪ್ರಸ್ತಾವನೆಯನ್ನು ಸಲ್ಲಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಂಗಗೀತೆಗಳನ್ನು ಶ್ರೀ ನಾಗರ ಸಿಲ್ವಾರ್ ತಂಡದವರಿಂದ ಗಾಯನವನ್ನು ಮಾಡಲಿದ್ದಾರೆ. ಶ್ರೀ ಅಮರೇಶ್ ತಂಡದವರು ಸಿಲ್ವಾರ್, ಶ್ರೀ ವೆಂಕಟ ನರಸಿಂಹ ರಾಯಚೂರು ತಂಡದವರಿಂದ ಜಾನಪದ ಸಂಗೀತ ಗಾಯನ, ಶ್ರೀ ಶಾಂತಮೂರ್ತಿ ಗಬ್ಬೂರು ಇವರಿಂದ ನೃತ್ಯ ಪ್ರದರ್ಶನವಾಗಲಿದೆ. ಈ ಕಾರ್ಯಕ್ರಮವನ್ನು ದಿನಾಂಕ 27/6/2025 ಶುಕ್ರವಾರ ನಾಳೆ ಸಂಜೆ 6:30 ಗಂಟೆಗೆ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ಗುರುಪೀಠ ಪಬ್ಲಿಕ್ ಗಾರ್ಡನ್ ಹತ್ತಿರ ರಾಯಚೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಈ ನಮ್ಮ ರಂಗ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಮಾಡಬೇಕಂತೇಳಿ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ. ಈ ಸಂದರ್ಭದಲ್ಲಿ ಹಿರಿಯ ರಂಗಕರ್ಮಿ ವಿಎನ್ ಅಕ್ಕಿ, ವೆಂಕಟ ನರಸಿಂಹ, ರಮೇಶ್ ಸರ್ತಿಗೇರಿ, ರಂಗಪ್ಪ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಎಷ್ಟು ಹಣ ಬಂದಿದೆ? ಶ್ವೇತಪತ್ರ ಹೊರಡಿಸಿ ರಾಜ್ಯ ಸರ್ಕಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಆಗ್ರಹ. ರಾಜ್ಯದಲ್ಲಿ ಮೊದಲ ಬಾರಿಗೆ ಮೈಕ್ರೋವೇವ್ ಆಂಬ್ಯುಲೇಷನ್ ಚಿಕಿತ್ಸಾ ವ್ಯವಸ್ಥೆ ಮೂಲಕ ಸ್ತ್ರೀ ರೋಗ ಸಮಸ್ಯೆಗಳಿಗೆ ಪರಿಹಾರ. ಶನಿವಾರದಿಂದ ಕಾರ್ಯಾರಂಭ. ಡಾಕ್ಟರ್ ಜಯಪ್ರಕಾಶ್ ಪಾಟೀಲ್ ಬೆಟದೂರ್. ಜೆಡಿಎಸ್ನಿಂದ ಜನರೊಂದಿಗೆ ಜನತಾದಳ ಪ್ರಚಾರಾಂದೋಲನ. ನಿಖಿಲ್ ಕುಮಾರಸ್ವಾಮಿ ಭರ್ಜರಿ ರೋಡ್ ಶೋ. ಟ್ರ್ಯಾಕ್ಟರ್ ಬೈಕ್ಗಳ ಬೃಹತ್ ರ್ಯಾಲಿ. ಮಾದಕ ವಸ್ತುಗಳಿಂದ ಮಕ್ಕಳ ಮೇಲೆ ದುಷ್ಪರಿಣಾಮ. ಮಕ್ಕಳ ಮೇಲೆ ನಿಗಾ ವಹಿಸಿ ಡಿಸಿ ನಿತೀಶ್. ದೇವನಹಳ್ಳಿ ಭೂ ಹೋರಾಟಗಾರರ ಮೇಲೆ ಪೊಲೀಸರ ದೌರ್ಜನ್ಯ. ಡಿಸಿಬಿ ಸಚಿತ್, ಯಡಗೆರ ಸಿಪಿಐ ಲಿಂಗಪ್ಪ ಅಮಾನತುಗೊಳಿಸಲಿ ಮಾರೆಪ್ಪ ಹರ್ವಿ. ಮತ್ತು ಜೂನ್ 27ರಂದು ಸಿಜಿಕೆ ಬೀದಿ ನಾಟಕ ದಿನ. ಸಿಜಿಕೆ ರಂಗ ಪುರಸ್ಕಾರ ಪ್ರದಾನ ಸಮಾರಂಭ. ರಂಗಸ್ವಾಮಿ. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ.
ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಇಲ್ಲಿಗೆ ವಾರ್ತಾ